ಯದಾ ಯದಾ ಹಿ ಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಷ್ಟದಿಕ್ಕುಗಳು ಕಾಲ ಕೆಳಗೆ ಅಭ್ಯುತ್ಥಾನಾಯ ಧರ್ಮಶ್ಚ ತದಾತ್ಮನಂ ಸೃಜಾಮಹಂ ಪರಿತ್ರಾಣಾಯ ಸಾಧುನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದ್ರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ತಪ್ಪಾಳಿಕೆ ಹೆಚ್ಚಾದಾಗ ಮಟ್ಟ ಹಾಕಾಕ ಯಾವುದೋ ಒಂದು ರೂಪದಲ್ಲಿ ದೇವರು ಹುಟ್ಟಿ ಬರ್ತಾನಂತ. ಇದು ಕಲಿಯುಗ, ತಲೆ ಇರೋರ್ ಕಲಿಯುಗ, ತಲೆ ತೆಗೆಯೋರ್ ಕಲಿಯುಗ, ತಲೆ ಹೊಡೆಯೋರ್ ಕಲಿಯುಗ. ಇಂಥದ್ರಾಗ ದೇವರು ಹುಟ್ಟೋದಂದ್ರೇನ? ನಮ್ಮಂತ ಧನಿಕರ ಮಟ್ಟ ಹಾಕೋದಂದ್ರೇನ? ಸಾಧ್ಯವಿಲ್ಲ.
ಕೆಟ್ಟನು ಇಂದ್ರ, ಮುಟ್ಟದೆ ಕೆಟ್ಟನು ರಾವಣ. ಹೇಳಿ ಕೆಟ್ಟನು ವಿಶ್ವಾಮಿತ್ರ, ಹೇಳದೆ ಕೆಟ್ಟನು ಸತ್ಯ ಹರಿಶ್ಚಂದ್ರ. ಕೊಟ್ಟು ಕೆಟ್ಟನು ಕರ್ಣ, ಕೊಡದ ಕೆಟ್ಟನು ದುರ್ಯೋಧನ. ಏ ಬಲರಾಮ, ಈ ನಿನ್ನ ಸಮಾಜದಲ್ಲಿ ನೀನು ಎಷ್ಟೇ ಒಳ್ಳೆಯವನೆಂದು ನಟನೆ ಮಾಡಿದರೆ ಈ ನಿನ್ನ ಸಮಾಜ ನಿನ್ನವನು ಕೆಟ್ಟವನೆಂದು ಪಟ್ಟ ಕಟ್ಟುತ್ತೆ. दुनिया से चुकता चुकंदर वाला चाहिए है, ओदन में सा मेरा नाम सीतनगौड़ा. ಅಂದು ಮಹಾಭಾರತದಲ್ಲಿ ನಡೆಯಿತು ಮಣ್ಣಿನ ಕಾಳಗ. ರಾಮಾಯಣ ರಾಮ ರಾವಣರಲ್ಲಿ ನಡೆಯಿತು ಹೆಣ್ಣಿನ ಕಾಳಗ. ಎಂದು ಈಗ ನನ್ನಿಂದ ನಡೀತಾ ಇದೆ ಹೆಣ್ಣು ಮಣ್ಣೆಂಬ ಅಧಿಕಾರದ ಕಾಳಗ. ಬಲರಾಮ, ಈ ಸಿದ್ದನಗೌಡನ ಹೆಸರು ಕೇಳಿದರೆ ಇಡೀ ಊರಿಗೂರನೆ ಗಡಗಡನೆ ನಡಗುತ್ತಿರುವಾಗ ಖಚಿತ ಒಬ್ಬ ಬಡವಿಕಾರಿ ವಾಲಿಕಾರನ ಮಗ ನನಗೆ ಎದುರಾಗಿ ನಿಂತಾನಂದ್ರೆ ಅವನ ವಂಶ ನಿರ್ವಂಶ ಮಾಡದೆ ಬಿಡಲಾರ. ಒಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನಿಮ್ಮನ್ನು ವಿಧವೇ ನನಗೆ ತಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಈ ಭೂಮಿ ಮೇಲೆ ಗಂಡಸಾಗಿ? ಬಲರಾಮ, ಅಂದು ತುಂಬಿದ ಸಭಾಂಗಣದಲ್ಲಿ ನನಗೆ ಸೊಟ್ಟು ಹೊಡೆದು ಈ ನನ್ನ ಕರಿಯ ನನ್ನ ಅಡ್ಡಿಗೆಡುವಿದೆಯಲ್ಲ, ನೀ ಬಾರಿಸದ ಈ ಗಂಡು ತೊಡಿಯನ್ನೇ ನಾ ಮುರಿಯದಿದ್ದರೆ ನಾನು ಈ ಊರ ದಿಟ್ಟ ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಒಂದ್ಸತಿ ಒಂದ್ಸತಿ ಹೇಳ್ರಿಯಪ್ಪ ಧನ್ಯರ ಬೀತಿ ಯಾವ್ದು ಇಲ್ಲೇ ನಿಂತು ನೋಡ್ರಿ, ನಿಮ್ಮದು ಗಾಂಟಿ ನಿಂತಂಗ ಗಾಂಟಿ ಲೇ. ನನ್ನ ಮನೆಗೆ ಹೇಳಿ ಕಳಿಸಿದ ರಾಮಲಿಂಗ ಇನ್ನು ಏಕೆ ಬರಲಿಲ್ಲ ಲೇ ಮಗನ? ಧನ್ಯರ ಇಲ್ಲೇ ಅನ್ಕೋತ ಬರಾಕತ್ತಾನ್ರಿ ಗೌಡ್ರ, ನ್ಯಾಯ ಹೇಳು ಗೌಡ್ರ. ದಟ್ ಈಸ್ ಪವರ್ ಆಫ್ ಸಿದ್ದನಗೌಡ. ಲೇ ಕರಿಯಾ ಕರಿಯಾ, ಅದೇನಂದು ಬೇಗ ಹೇಳಿ ಗೌಡ್ರಿ. ಆ ಮದವೇರಿದ ಮನೆತನದ ರಾಮಲಿಂಗ ಇನ್ನು ಏಕೆ ಬರಲಿಲ್ಲ ಲೇ ಕರಿಯಾ? ಅವನಿಗೂ ಅನೇಕ ತರಹದ ಮತ ತುಂಬಿರಬೇಕು ಗೌಡ್ರಿ, ಅದಕ್ಕೆ ಅಂಕುಶ ತಯಾರಿಸಲೇಬೇಕು. ಅಂದಾಗ ಈ ನಿಮ್ಮ ದರ್ಪಕ್ಕೊಂದು ಬೆಲೆ ನಾನು ಹೇಳು
ನಮಸ್ಕಾರ ಸಿದ್ದನಗೌಡರಿಗೆ. ಬೆಂಕಿ ಹಚ್ಚೋ ಈ ನಿನ್ನ ನಮಸ್ಕಾರಕ್ಕೆ. ಈ ಊರ ಸಿದ್ದನಗೌಡ ಹೇಳಿ ಕಳಿಸಿದರೆ ಬಂದು ಭೇಟಿ ಆಗಬೇಕಾದ್ರೆ ಎಷ್ಟು ಸೊಕ್ಕಲೇ ಮಗನ ನಿನಗ. ಹಾಸಕ್ ಒಳ್ಳೇದಲ್ಲಿ ತಮ್ಮ, ಬೆಕ್ಕಿನ ಗತ್ತೆ ಕಣ್ ಹಮ್ಸ್ಕೊಂಡ್ ಹಾಲು ಕುಡಿದ್ರ ನಮ್ ಗೌಡ್ರ ಜೋಡಿ ಸುಮ್ಮ ಕೈ ಮಿಡಾಸು ಒಳ್ಳೇದಲೇ ಮಗನ. ಇಲ್ಲ ಅಂದ್ರೆ ಯಾಕೆ ನಿಂತಿರ್ತದೆ? ಈಗಾದ್ರೂ ಬಂದಿದ್ದಾವಲ್ಲ, ಅದೇನು ಹೇಳಿ. ಹಿಂದೆ ಆದದನ್ನೆಲ್ಲ ಮರೆತು ನಮ್ಮಿಬ್ಬರ ಸ್ನೇಹ ಸಂಬಂಧ ಬೆಳೆಸಬೇಕಂದರೆ ನಿನ್ನ ತಮ್ಮ ಬಲರಾಮ ಕೋಲಕ್ಕೆದುರೆ ನ್ಯಾಯಕ್ಕೆ ಬರ್ತಾ ಇದ್ದಾನಲ್ಲ, ಅದರ ಅಭಿಪ್ರಾಯ ಕೇಳಲು ಕರೆಸಿರುವೆ. ಇದರಲ್ಲಿ ಅಭಿಪ್ರಾಯವೇನು ಬತ್ತು ಗೌಡ್ರಿ? ಆ ನನ್ನ ತಮ್ಮನಿಗೆ ನಾನು ಬುದ್ಧಿ ಹೇಳ್ತೀನಿ. ನಾವೆಲ್ಲ ಒಂದೇ ಊರಿನವರು, ಮೇಲಾಗಿ ಒಂದೇ ಕುಟುಂಬದ ತರ ಬದುಕಿ ಬಾಳೋಣ. ನೀವೇನು ಚಿಂತಿಸಬೇಡಿ, ನಾನು ಹೇಳ್ತೀನಿ ನನ್ನ ತಮ್ಮನಿಗೆ ಬುದ್ಧಿ. ಹೋದರೆ ನಿನ್ನ ಮಾರಣಾಂತಿಕ ಹಲ್ಲೆ ನಡೆದಾಗ ನನಗೆ ನಾನು ಹೇಳಿಕೊಳ್ಳಕ್ಕೆ ಅವಕಾಶವೇ ಇರಲ್ಲ. ಏಕರ್ಯ ಸಮರವಾಗಿ ಯುದ್ಧ ನಡೆದಿದ್ದು ಗೌಡರ ಮಧ್ಯ, ಆ ಬಲರಾಮರ ಮಧ್ಯ. ಅದರ ನೀ ಭಾವಿಸಬೇಡ ಅಷ್ಟೇ. ಅಲ್ಲೇ ತಮ್ಮ, ಹನುಮಂತ ನಂಗೆ ಭಾಗವಹಿಸ್ಲಕ್ಕ ಲಂಕಾರಾಮ್ನ ಲಾವ್ನ ಯಾಕೆ ಸುಡ್ತಿತ್ತು ತಮ್ಮ? ಯಾಕೆ ಸುಡ್ತಿತ್ತ? ಏ ಅಣ್ಣ, ಭಾಗವಹಿಸಿದ್ರೆ ಕೆಡ್ತೈತು ಅಣ್ಣ, ಕೆಡ್ತೈತಿ. ಅವರ ತಮ್ಮನಾಗಿ ನಿಂದು ಇದೇ ವಾದವೇ? ಹೌದು ಕರ್ಯ, ನಾವು ಇಬ್ರು ಒಂದೇ ರಕ್ತಕ್ಕೆ ಹುಟ್ಟಿದವರು. ಲೇಖರ್ಯ, ಇಲ್ಲಿ ವಾದ ವಿವಾದನ ಕೇಳಲಿಕ್ಕೆ ಸಮಯವಿಲ್ಲ. ಈ ಗೌಡನ ಹೇಳಿಕೆ ಅಂತ ಕೇಳಲು ಬಂದಿರುವೆ. ನೀ ಸ್ವಲ್ಪ ಸುಮ್ಮನಿದ್ದರೆ ಒಳ್ಳೆಯದು. ಕರಿಯ, ಈ ರಾಮಲಿಂಗ ನನಗೆ ಬಹಳ ಬೇಕಾದ ಮನುಷ್ಯ. ನೀನು ಸ್ವಲ್ಪ ಸುಮ್ಮನಿರದೇ ಒಳ್ಳೆಯದು. ಅಯ್ಯೋ ತಮ್ಮ, ಕಾಗಿ ಕಾಕ ಅಂದ್ರ ನೋವಿಲು ಮತ್ತೊಂದಂತ ಹಂಗಾದ್ರಿನ ಬಾಳೆ. ರಾಮಲಿಂಗ, ಮುಂದಿನ ವಾರದಲ್ಲಿ ನಡೆಯುವ ಜಿಲ್ಲಾ ಪಂಚಾಯತ್ಗೆ ನಾನು ಅಭ್ಯರ್ಥಿಯಾಗಿದ್ದೇನೆ. ಇದಕ್ಕೆಲ್ಲ ನನ್ನ ಅಧ್ಯಕ್ಷರಿಗೆ ಮತ ನೀಡಲು ವಿನಂತಿಸಿದರೆ ಈ ನಿನ್ನ ತಮ್ಮ ಬಲರಾಮ ಅಡ್ಡ ಬರ್ತಾ ಇದ್ದಾನಲ್ಲ, ಏಕೆ? ಗೌಡ್ರಿ, ನಿಮ್ಮ ತಂಟಿಗೆ ಬರದಾಗೆ ನನ್ನ ತಮ್ಮನಿಗೆ ನಾನು ಬುದ್ಧಿ ಹೇಳ್ತೀನಿ. ಗೌಡ್ರೆ, ನೀವೊಬ್ಬರಿ ಗೌಡಿಗೆ ದೊಡ್ಡ ನಾಯಕರು. ಅದನ್ನೆಲ್ಲ ಬಿಟ್ಟು ಸಣ್ಣ ಹುಡುಗರಿಗೆ ಮೀಸಿ ತಿರುಗುವುದನ್ನು ಬಿಡಿರಿ. ರಾಮಲಿಂಗ, ಈ ಕುಣ್ಣಿ ನನಗೆ ಬುದ್ಧಿ ಹೇಳುವುದೇ? ಗೌಡ್ರಿ, ಅಂತವರಿಗೆ ಬುದ್ಧಿಗೇಡಿ ಅಂತಾರೆ. ಅವರ ಮಾತನ್ನು ಏನು ತಲೆಗೆ ಹಚ್ಕೊಳ್ಳಬೇಡಿ. ಅಷ್ಟು ಮಾಡಿದ್ರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ. ಆಯ್ತು ಗೌಡ್ರೆ, ನಾವಿನ್ನು ಬರ್ತೀವಿ. ಬರಬೇಕು ಬರಬೇಕು. ಹೋಗು ಹೋಗು ರಾಮಲಿಂಗ, ಹೋಗು. ನಿನಗೆಂದು ಅರ್ಥವಾಗಬೇಕು ಈ ಸಿದ್ದನಗೌಡನ ಚಮತ್ಕಾರಕ್ಕೆ. ಶಿಕ್ಷಕರಿಲ್ಲದ ಶಾಲೆ, ಕಟ್ಟಿಗೆ ಇಲ್ಲದ ಒಲೆ, ಹಾಲಿಲ್ಲದ ಮೊಲೆ, ಸಂಗೀತವಿಲ್ಲದ ಕಲೆ. ಇವು ಯಾವ ಹಸಿವನ್ನು ಇಂಗಿಸಲಿಕ್ಕೆ ಸಾಧ್ಯವಿಲ್ಲವೋ ಅದರಂತೆ ನೀನೆಷ್ಟೇ ಹೇಳಿ ಹೋದರೂ ನನಗೆ ಅಂಟಿಕೊಂಡಿರುವ ಆ ಸೇಡಿನ ಬೆಂಕಿ ಆರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಟ್ಟ ತುಳಿದ ಹಾವಿನಂತೆ ನನಗೆ ಸೊಡ್ಡು ಹೊಡೆದು ನನ್ನ ನಡನುಡಿಗೆ ಅಡ್ಡು ಬರುವ ಈ ತಮ್ಮಂದಿರನ್ನು ಸಂಬಂಧವಿಲ್ಲದ ಸೇವೆ ಮಾಡದಿದ್ದರೆ
ಈ ಊರಿನಲ್ಲಿ ನಂದು ಹವಾಯಿ ಅಂತದ್ದು ತೋರಿಸದಿದ್ದರೆ ನಾನು ಈ ಊರ ದಿಟ್ಟ ಪೊಲೀಸ್ ಪಟೇಲ್ ಸಿದ್ದನಗೌಡನೇ ಅಲ್ಲ. ವೀರಭದ್ರ ಸಾಧ್ಯವಿಲ್ಲ ಸೌಕರ, ಎಂದಿಗೂ ಸಾಧ್ಯವಿಲ್ಲ. ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೆ ಸಾಧ್ಯವಿಲ್ಲ. ಕೋಲದಿಂದ ಶಪಥ ಮಾಡಿದರೆ ನಿನ್ನನ್ನು ಒದ್ದ ಬದುಕು ಗೊತ್ತಾಗೋತು ಈ ಗಂಡುಗಲಿ ಪುಣ್ಯ ಬಲರಾಮನಿಗೆ. ನನ್ನಪ್ಪನೇ ಇಲ್ಲದ ನನಗೆ ಬಂದು ಸೊಕ್ಕಿನಿಂದ ಮಾತಾಡ್ತೀಯಾ ಕುಂಡೆ? ನಿನ್ನ ಸಾವು ಸಮೀಪ ಬಂದಿದೆ ಎಂದು ತಿಳಿದುಕೋ. ನನ್ನ ಸಾವನ್ನ ಬೆನ್ನಿಗೆ ಕಟ್ಟಿಕೊಂಡು ಬದುಕುತ್ತಿರುವ ಗಂಡುಗಲಿ ಪುಣ್ಯ ಬಲರಾಮ ನಾನಿದ್ದೇನೆ. ನಾನೇ ಗಂಡೆಂದು ಮೆರುವ ನಿಮ್ಮಂತ ಚೀಲ್ಯಾಗಳನ್ನ ಎಂದೂ ಬದುಕೋದಲು ಬಿಟ್ಟಿಲ್ಲ ಈ ದಿನ್ನಿ ವಂಶದವರು. ಅದಕ್ಕೆ ನಿಜ ಆಗ್ಬೇಕಂದ್ರ ನಾನು ಸಾಕ್ಷಿಗೆ ತಗೋರಿದ್ದೇನಾರ ಒಂದ್ ಹೇಳಿ ಅವ್ರು ಯಾರ ಕೈಗೆ ಕೊಟ್ಟಾರ್ರಿಪ್ಪ. ಅಕಸ್ಮಾತ್ ಇವರು ಬಿಟ್ಟರು ನಾವು ಬಿಡಲ್ಲ, ಇವರ ಸ್ನೇಹಿತರು. ನಾನು ಯಾರು ಗೊತ್ತಾ? ಸಿಕ್ಕಂತೆ ಕುರಿಯಾಲೆ ಕುಡಿದು ಮೇಲೆ ಬರುತ್ತೆ ಕೆರಳಿದ ಗಂಡುಗಲಿ ನಾನು. ಪುಂಡ ನಾನೇದು ನನ್ನ ತಂಟೆಗೆ ಬಂದರೆ ನಿಮ್ಮ ಪಾಲಿಗೆ ಕಾಲು ಕೆದರಿದ ಹುಲಿಯಾಗಿ ನಿಮ್ಮನ್ನೆಲ್ಲರೂ ಸಂತೆ ಸರ್ವೇಗಿಂದ ಇಂಚಿಚಾಗಿ ಕತ್ತರಿಸಿ ನಿಮ್ಮ ರಕ್ತದಿಂದಲೇ ಪುಣ್ಯ ಸ್ನಾನ ಮಾಡದಿದ್ದರೆ ನಾನು ರಾಮನಿಗೆ ತಮ್ಮ ಪೊಲ ಶಾಲೆ ಬಲ ರಾಮನೇ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಚಲೋ ಸೊಕ್ಕಿನ ಕುನ್ನಿ, ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನಿಂದ ಮಾತಾಡ್ತೀಯ ಮಗನ? ನಿನ್ನನ್ನು ರೆಕ್ಕೆ ಬಲದ ಹಕ್ಕಿಯಾಗಿ ಹಾರಾಡಲಿಕ್ಕೆ ಬಿಟ್ಟಿದ್ದೆ, ನಂದು ತಪ್ಪಾಯ್ತು. ಕರಿಯ ಕಾಳಿಂಗ ಎಲ್ಲಿ? ಅಲ್ಲಿ ಮಹಡಿ ಮೇಲೆ. ಸಿಟ್ಟಿನ ಕೈಯಲ್ಲಿ ಏಕೆ ಬುದ್ಧಿ ಕೊಡ್ತೀವೋ ಸ್ನೇಹಿತ? ಒಂದು ವೇಳೆ ನನಗೆ ಅವಕಾಶ ಕೊಟ್ಟರೆ, ನನ್ನ ಸಾಮರ್ಥ್ಯಕ್ಕೆ ಅವಕಾಶ ಕೊಟ್ಟಂತೆ ಒಂದು ಕ್ಷಣ ಈ ಕಾಳಿಂಗ ಮನಸ್ಸು ಮಾಡಿ ಹೆಡೆ ಎತ್ತಿದರೆ 10,000 ಜನ ವೀರರನ್ನು ಒಂದೇ ಸಲಕ್ಕೆ ನೆಲ ಕಚ್ಚಿಸಿ ಬಿಡುತ್ತಾನೆ. ಅಂದಾಗ ತಿಳಿಯುತ್ತದೆ ನನ್ನ ವಿಷ ಜ್ವಾಲೆ ಹೇಗಿದೆ ಎಂದು. ನೀನು ಹೀಗಿದ್ದೀಯ ಅಂತ ನನಗೆ ಮೊದಲೇ ಏಕೆ ಗೊತ್ತಾಗ್ಲಿಲ್ಲಲೇ? ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಸಂತೋಷ ಕಾಳಿಂಗ.
ಸಂತೋಷ. ನಾವು ನಾಲ್ವರು ಬ್ರಹ್ಮ ವಿಷ್ಣು ಮಹೇಶ್ವರ ನಂದಿಯಂತೆ ನಾವು ನಾಲ್ವರು ಇದ್ದರೆ ಈ ಇಡೀ ಜಗತ್ತವೇ ನಮ್ಮ ಮುಷ್ಟಿಯಲ್ಲಿ. ಬಿಟ್ಟು ಬೇಡ ಅವಳ ಅಂದಾಗ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರ್ತದೆ. ವೆರಿ ಗುಡ್ ಪಾಯಿಂಟ್. ನಡೆಯಿರಿ, ಒಳಗೆ ಹೋಗೋಣ.